ಬ್ಯಾಸ್ಗಿ ರಜದಾಗ ಮಕ್ಕಳ 15-20 ನಿಮಿಷಕ್ಕೊಮ್ಮೆ ಅಮ್ಮ ತಿನ್ನಾಕೇನೈತಿ ಅಂತ ಕೇಳ್ತಾರೆ. ಹಂಗಂತೇಳಿ ಅವಕ್ಕೆ ಹಾಳು ಮಿಳು ಕೊಡೋಕ್ಕಾಗ್ತೈತಾನೆ? ಒಟ್ಟೇ ಇಲ್ಲ. ಅವಕ್ಕೆ ಬೇಕಾದಂಥ ಸ್ಪೆಷಲ್ ರೆಸಿಪಿಗಳು ಹೆಲ್ದಿಯಾಗಿರೋದನ್ನು ಹೆಂಗೆ ಮಾಡೋದತ್ತು ನೋಡೋನು. ಅದನ್ನು ನೀವು ಟಿಫನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೋ. ಈ ಸಮ್ಮರ್ ಕ್ಯಾಂಪಿಗೆ ಹೋಗುವಂಥ ನನ್ನ ಮಗಳು ಈ ಟ್ಯಾಕೋಸ್ನ ಬಾಯಿ ಚಪ್ಪರ್ಸ್ಕೊಂಡು ತಿಂತಾಳು. ಅಮ್ಮ ಮಾಡಿಕೊಡು ಅಂತಲೂ ಕೇಳ್ತಾಳು. ಅಷ್ಟು ಟೇಸ್ಟ್ ಇರ್ತೈತಿ. ಒಂದು ಚೂರು ಎಣ್ಣೆ ಬೇಡ, ಆರಾಮಾಗಿ ಮಾಡ್ಬೋದು. ಭಾಳ ಚಿಕ್ಕ ಮಕ್ಕಳಿತ್ತು ಅಂತಂದ್ರೆ ಸ್ವಲ್ಪ ನೀವು ತುಪ್ಪ ಯೂಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಮಸ್ತ್ ಆಗ್ತೈತಿ. ಎದರಿಂದ ಮಾಡೇನಿ, ಇದ್ರದ್ದು ಬೆನಿಫಿಟ್ಸ್ ಏನಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಒಬ್ಬರು ನಂಗೆ ಕಮೆಂಟ್ದಾಗ ಕೇಳಿದ್ರು, ಮೇಡಮ್ ನೀವು ಮಲ್ಟಿಗ್ರೇನ್ ಆಟ ಅಥವಾ ಗೋಧಿ ಹಿಟ್ಟಿನ ಮಲ್ಟಿಗ್ರೇನ್ ಹೆಂಗೆ ಮನ್ಯಾಗ ಮಾಡ್ತೀರಿ ಅದನ್ನು ನಂಗೆ ತಿಳಿಸ್ಕೊಡ್ರಿ ಅಂಥೇಳಿ ಅದಕ್ಕೆ ತೋರ್ಸಾಕತ್ತೇನಿ. ಸೊ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಜವೆ ಗೋಧಿ ತೊಗೊಳತ್ತೀನಿ. ಯಾಕೆ ಜವೆ ಗೋಧಿ ತೊಗೊಳತ್ತೇನಪ್ಪ ಅಂತಂದ್ರೆ ಇದ್ರೊಳಗೆ ಗ್ಲುಟೇನ್ ಅಂಶ ಭಾಳ ಕಡಿಮೆ ಇರ್ತೈತಿ ಮತ್ತು ದೇಹಕ್ಕೆ ಭಾಳ ಒಳ್ಳೆಯದಿದೆ. ಸೊ ನಾ ಇಲ್ಲಿ ನಿಮಗೆ 5 kg ಗೋಧಿಗೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕಂತ ತೋರ್ಸತ್ತೇನಿ. ಬಟ್ ನಾ ಇಲ್ಲಿ ಪಾತ್ರೆ ಒಳಗೆ 5 kg ಹಾಕಿಲ್ಲ. ಯಾಕಂತಂದ್ರೆ ಅದು ನಂಗೆ ವಿಡಿಯೋ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಅನ್ಸಕತ್ತಿತ್ತು, ಹೈಟ್ ಅಡ್ಜಸ್ಟ್ ಆಗ್ಬತ್ತಾಗಿತ್ತು. ಅದಕ್ಕೆ 1 kg ಗೋಧಿ ಹಾಕಿ 5 kg ಆಗುವಷ್ಟು ನಾ ಕ್ವಾಂಟಿಟಿ ನಿಮಗೆ ಇಲ್ಲಿ ತೋರ್ಸೇನಿ. ಬರೀ ನೀವು 1 kg ಮಾಡತ್ತಿದ್ರೆ ಎಲ್ಲ ಕಾಳುಗಳನ್ನು 50 ಗ್ರಾಮ್ ಹಾಕ್ಕೋಬೇಕಾಗ್ತೈತಿ. 5 kg ಮಾಡತ್ತಿದ್ರಂದ್ರೆ ನೀವು 1/4 kg ಅಷ್ಟು ಹಾಕ್ಕೋಬೋದು. ನೀವು ಪ್ರತಿ ಸತಿನೂ ಮಾಡುವಾಗ ಏನಂದ್ರೆ ಕಾಳನ್ನು ವೇರಿಯೇಷನ್ ಮಾಡ್ಕೋಬೋದು. ನೋಡೋಣ, ಈ ಸತಿ ಕಡ್ಲಿ ಕಾಳು, ಹೆಸರು ಕಾಳು, ಆಮೇಲೆ ಹೆಸರು ಬ್ಯಾಳಿ, ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಹಿಂಗೆ ಹಾಕ್ಕೊಂಡೇನಿ, ಅಲಸಂದಿ ಕಾಳು ಹಿಂಗೆ ಹಾಕ್ಕೊಂಡೇನಿ. ನೆಕ್ಸ್ಟ್ ಟೈಮ್ ಏನು ಮಾಡ್ತೇನೆ, ಸೋಯಾ ಮತ್ತು ಬೇರೆ ಕಾಳುಗಳನ್ನು ನಾನು ಹಿಂಗೆ ಪ್ರತಿ ಸತಿನೂ ರೊಟೇಷನ್ ಮಾಡ್ತೇನೆ. ಯಾವ ಟೈಮೂ ಬರೀ ಗೋಧಿ ಅಟ್ಟನ ನಾ ಬೀಸ್ಕೊಂಬರಂಗಿಲ್ಲ. ಈ ರೀತಿ ಮಲ್ಟಿಗ್ರೇನ್ ಆಟ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಗೋಧಿ ಒಳಗಿಂದ ಗ್ಲುಟೇನ್ ಕ್ವಾಂಟಿಟಿ ಕಮ್ಮಿ ಆಗ್ತೈತಿ ಮತ್ತು ಬೇರೆ ಪೋಷಕಾಂಶಗಳು ನಮಗೆ ಸಿಗ್ತಾವೆ. ನೀವು ಬೇಕಾದರೆ ಇದ್ರಾಗ ಜೋಳ, ರಾಗಿ, ನವಣೆ, ಬಾರ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಯಾವುದೇ ರೀತಿ ಹಿಟ್ಟೊಳಗೆ ವೇರಿಯೇಷನ್ ಆಗಂಗಿಲ್ಲ. ಆರಾಮ್ ನೀವು ಹೆಂಗೆ ಚಪಾತಿ ಎಲ್ಲ ಮಾಡ್ತಿರಲ್ಲ, ಆ ಹಿಟ್ಟು ಹೆಂಗೆ ಇರ್ತದಲ್ಲ ಅದಕ್ಕಿಂತನೂ ಇದು ಮಸ್ತ್ ಸಾಫ್ಟ್ ಇರ್ತೈತಿ. ಮತ್ತು ಇದ್ರಾಗ ಮೆಂತೆ ಕಾಳು ಹಾಕೋದನ್ನು ಮರಿಬೇಡ್ರಿ, ಬಿಕಾಸ್ ಅದು ದೇಹಕ್ಕೆ ಭಾಳನ ಇಂಪಾರ್ಟೆಂಟ್. ಅದ್ರದ್ದು ಬೆನಿಫಿಟ್ಸ್ ಏನಂತ ಆಲ್ರೆಡಿ ಹೇಳೀನಿ. ಸೊ ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೊಂಡೇನು ನೋಡಿ, ನಾನು 5 ಥರ ಕಾಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಕಂಪಲ್ಸರಿ ಮೆಂತೆ ಅಂತೂ ಹಾಕ್ತೇನೆ. ಸೊ ನೀವು ಈ ಥರ ಮನ್ಯಾಗನ ಆರಾಮ್ಸೆ ಮಲ್ಟಿಗ್ರೇನ್ ಆಟನ ನೀವು ರೆಡಿ ಮಾಡ್ಕೋಬೋದು. ನಿಮಗೊಂದು ವೇಳೆ ಜವೆ ಗೋಧಿ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಗೋಧಿನೂ ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಆಮೇಲೆ ನಾ ಇದನ್ನೇನು ಮಾಡೇನಂದ್ರೆ ಚಂದ ಹೆಂಗೆ ತೊಳೆದು ಬಿಸಿಲಾಗಿ ಒಣಗಿಸಿ ಇಲ್ಲಿ ಹಿಟ್ಟು ಮಾಡ್ಕೊಂಬಂದೇನಿ. ನೀವು ಬೇಕಾದ್ರೆ ಮೊಳಕೆನೂ ಒಡಿಸ್ಬೋದು, ಅದರಿಂದ ಇನ್ನೂ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಇರ್ತೈತಿ. ಸೊ ನಾನು ಏನು ಮೊಳಕೆ ಒಡಿಸಿಲ್ಲ, ಜಸ್ಟ್ ತೊಳೆದ ನೀಟಾಗಿ ಇದನ್ನು ಮಾಡ್ಕೊಂಡೇನಿ. ಆಮೇಲೆ ಇಲ್ಲಿ ಏನು ಮಾಡತ್ತೀನಿ, ಇವತ್ತಿನ ರೆಸಿಪಿ ಮಾಡೋ ಸಂಬಂಧ ಇದಕ್ಕೆ ಸ್ವಲ್ಪ ಅಜಿವಾನ, ಉಪ್ಪು ಹಾಕಿ ಆಲ್ಮೋಸ್ಟ್ ನಾವು ಗೋಧಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಸೇಮ್ ಹಂಗೆ ಕಲಿಸೋದು. ಇದು ಗೋಧಿ ಹಿಟ್ಟಿನಕ್ಕಿಂತನೂ ಆ್ಯಕ್ಚುಲಿ ಭಾಳ ಸಾಫ್ಟ್ ಬರ್ತಾವೆ. ಇದ್ರಾಗ ಏನೋ ನೀವು ಇಂಗ್ರೀಡಿಯೆಂಟ್ಸ್ ಮಾಡಿದ್ರು ಇದ್ರಾಗ ನಾನು ಪರೋಟ ಮಾಡ್ತೀನಿ, ಎಲ್ಲ ಐಟಮ್ಸು ನಾನು ಹಿಂಗೆ ಮಾಡ್ಕೊಂಡು ಮಾಡೋದು, ನಾರ್ಮಲ್ ಗೋಧಿ ಹಿಟ್ಟು ಬಳಸಂಗಿಲ್ಲ. ಮತ್ತು ಇದಕ್ಕೆ ಏನು ಮಾಡ್ತೇನೆ ಅಂದರೆ ಎಕ್ಸ್ಟ್ರಾ ಯಾವುದೇ ವೆಜಿಟೇಬಲ್ಸ್ನು ಮಿಕ್ಸ್ ಮಾಡ್ಕೊಂಡಿರ್ತೇನೆ, ಅದರಿಂದ ಇನ್ನೂ ಬೆನಿಫಿಟ್ಸ್ ನಮಗೆ ಜಾಸ್ತಿ ಇರ್ತೈತೆ ಅಂಥೇಳಿ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ಡಾಮಿನೋಸ್ ಒಳಗದು ಮಾಡುವಂಥ ಕ್ರಿಸ್ಪಿ ಪೊಟ್ಯಾಟೊ ಟ್ಯಾಕೋಸ್ನ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರ್ಸಾತೀನಿ. ಸೊ ಫಸ್ಟಿಗೆ ಅದಕ್ಕೆ ಏನು ಮಾಡತ್ತೇನಪ್ಪ ಅಂತಂದ್ರೆ ಗ್ರೀನ್ ಪೀಸ್, ಈ ಹಸಿ ಬಟಾಣಿ ಏನಿರ್ತಲ್ಲ ಅವ್ರನ್ನ ಸ್ವಲ್ಪ ಚಗಳ ಕುಟ್ಕೊಂಡ ಒಂದು ಕಡೆ ಎತ್ತಿಟ್ಕೊಳತ್ತೀನಿ. ಮತ್ತು ಕುದಿಸಿದ ಆಲೂಗಡ್ಡೆ ತೊಗೊಂಡೇನಿ. ನಾ ಇಲ್ಲಿ 3 ಆಲೂಗಡ್ಡೆನ ಚಂದಂಗಿ ಕುದಿಸೇನಿ. ಮತ್ತು ಒಂದು 100 ಗ್ರಾಮಷ್ಟು ಪನ್ನೀರು, ಒಂದು 50 ಗ್ರಾಮಷ್ಟು
ಚೀಸ್ ತೊಗೊಂಡೇನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಈರುಳ್ಳಿ ಮತ್ತು ಪಿಜ್ಜಾ ಸೀಸ್ನಿಂಗ ಪ್ಲಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನಿ. ಮತ್ತು ಇದನ್ನು ಹೆಂಗೆ ಮಾಡೋದತ್ತು ನೋಡೋಣ, ಜೊತೆಗೆ ಈ ಗೋಧಿದು ಏನೇನು ಬೆನಿಫಿಟ್ಸ್ ಐತಿ ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊತ ಹೋಗ್ತೇನೆ. ಫಸ್ಟಿಗೆ ನಾವು ಯೂಶ್ವಲಿ ಜೀರಿಗೆ ಸಾಸಿವೆ ಅದೆಲ್ಲ ಏನು ಒಗ್ಗರಣೆ ಹಾಕ್ತೀವಲ್ಲ ಅದನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕರಿಬೇವು ಹಾಕಿ ಚೆಂದಂಗೆ ಒಗ್ಗರಣೆ ಕೊಡತ್ತೇನೆ. ಅದಾದಮೇಲೆ ಏನು ಮಾಡ್ತೇನಪ್ಪ ಅಂತಂದ್ರೆ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳಕತ್ತೇನೆ. ಅದಾದಮೇಲೆ ನಾವು ಆಲ್ರೆಡಿ ಅಗಳ ಕುಟ್ಟಿರ್ತೇನಲ್ಲ ಅದನ್ನೇನು ಬಟಾಣಿ ಕಾಳಲ್ಲಿ ಹಾಕ್ಕೊಳತ್ತೇನೆ. ನೀವು ಇದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಂತೇನಿಲ್ಲ, ನಿಮ್ಗೆ ಯಾವ ಬೇಕಾದ ವೆಜಿಟೇಬಲ್ಸ್ ಕೂಡ ನೀವು ಹಾಕ್ಕೊಂಡು ಇದನ್ನು ಮಾಡ್ಬೋದು. ಭಾಳ ಟೇಸ್ಟಿನೂ ಇರ್ತೈತಿ ಪ್ಲಸ್ ಹೆಲ್ದಿನೂ ಇರ್ತೈತಿ. ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಚ್ಕಾರದ ಪುಡಿ ಹಾಕ್ಕೊಂಡು ಅದೆಲ್ಲನೂ ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಆಲ್ರೆಡಿ ಕುದಿಸಿ ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಚೆಂದಂಗಿ ನಾ ಇಲ್ಲೇನು ಮಾಡತ್ತೇನೆ ಸ್ಮ್ಯಾಶ್ ಮಾಡ್ಕೊಳತ್ತೇನೆ, ಅಂದರೆ ಚೆಂದಂಗಿ ಬೇಯಿಸ್ಕೊಳತ್ತೇನೆ. ನೋಡ್ರಿ ಇಲ್ಲಿ ನೀವು ನೋಡ್ಬೋದು, ನಾವೀಗ ಮಸಾಲೆ ದೋಸೆಗೆ ಒಳಗೆ ಸ್ಟಫಿಂಗಿಗೆ ಹೆಂಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಸೇಮ್ ಅದ್ರಂಗೆ ಮಾಡತ್ತೇನೆ. ಬಟ್ ಒಂದು ಸ್ವಲ್ಪ ಚಟ್ಪಟ ಆಗಲಿ ಅಂಥೇಳಿ ನಾ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯ್ದು ಚಿಲ್ಲಿ ಫ್ಲೆಕ್ಸ್ನ ಮನ್ಯಾಗ ಮಾಡ್ಕೊಂಡೇನಿ. ಇದು ಖಾರ ಇರೋಂಗಿಲ್ಲ, ಯಾಕಂದ್ರೆ ಮಕ್ಕಳಿಗೆ ಕೊಡೋದ್ರಿಂದ ಹಂಗೆ ಮಾಡ್ಕೊಂಡೇನಿ. ಸ್ವಲ್ಪ ಪಿಜ್ಜಾ ಸೀಸ್ನಿಂಗ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆಂದಂಗೆ ಇತ್ರನ್ನ ಏನು ಮಾಡತ್ತೇನೆ ಕಲಿಸ್ಕೊಳತ್ತೇನೆ. ಆಮೇಲೆ ಇದಕ್ಕೆ 100 ಗ್ರಾಮಷ್ಟು ತುರಿದಿರುವಂಥ ಪನ್ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೇನೆ. ಸೊ ನೀವು ಟೊಫೋನು ಯೂಸ್ ಮಾಡ್ಬೋದು, ಅಕಾರ್ಡಿಂಗ್ ಟು ಯು, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಚೆಂದಂಗೆ ಅಂದರೆ ಚೆಂದಂಗೆ ಅದು ಬೇಯಬೇಕು. ಸೊ ಈ ಆಲೂಗಡ್ಡೆದು ಬೆನಿಫಿಟ್ಸ್ ಏನೈತಿ ಅನ್ನೋದು ನಾನು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸ್ದಾಗ ಹಾಕೇನಿ, ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ. ಒಂದು ಸತಿ ನೀವು ಅದನ್ನು ಚೆಕ್ ಮಾಡ್ಕೊರಿ. ನನಗೆ ಯಾಕೋ ಇಲ್ಲಿ ಪನ್ನೀರದು ಚೆಂದಂಗೆ ಮಿಕ್ಸ್ ಆಗುವಲ್ಲೋ ಅಂತ ಅನ್ಸತ್ತಿತ್ತು, ಅದಕ್ಕೆ ಸ್ಮ್ಯಾಶರ್ ಸಹಾಯದಿಂದ ಚೆಂದಂಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ. ಯಾಕಂದ್ರೆ ತಿನ್ನುವಾಗ ಸಪ್ರೇಟ್ ಅನ್ಸಿರೋ ಸರಿ ಅನ್ಸಂಗಿಲ್ಲ, ಎಲ್ಲದು ಫ್ಲೇವರ್ ಬಾಯಾಗ ಸಿಗ್ಬೇಕು, ಅವಾಗನ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಮತ್ತು ಯಾರೇ ಗೆಸ್ಟ್ ಬಂದಾಗ ಇಲ್ಲ ನೀವು ಮಕ್ಕಳು ಟಿಫನ್ ಬಾಕ್ಸಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲೇ ಈ ಟ್ಯಾಕೋಸ್ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ನೀವು ಆರಾಮಾಗಿ ಇದನ್ನು ಮಾಡಿ ಕಳಿಸ್ಬೋದು. ಡೈಲಿ ಅವ್ರಿಗೆ ವೆರೈಟಿನೂ ಇರ್ತೈತಿ ಮತ್ತು ಖುಷಿನೂ ಆಕ್ಕಾರು. ಬೆಳಿಗ್ಗೆ ಅಷ್ಟು ಎಫರ್ಟ್ ಹಾಕೋ ಅವಶ್ಯಕತೆಯೂ ಇರೋಂಗಿಲ್ಲ, ಯಾಕಂದ್ರೆ ರಾತ್ರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇವೆ, ಹೌದಿಲ್ಲ. ಸೊ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡ್ತೇನೆ. ಇನ್ನು ಟ್ಯಾಕೋಸಿಗೆ ಬೇಸ್ ರೆಡಿ ಮಾಡೋಕೆ ಇಲ್ಲಿ ಏನು ಮಾಡತ್ತೇನೆ, ಅದು ಆಟ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದರಿಂದ ಇಲ್ಲಿ ಚಪಾತಿ ಸೈಜಿಗೆ ಸ್ವಲ್ಪ ಚಪಾತಿಗಿಂತನೂ ಸ್ವಲ್ಪ ದಪ್ಪ ಇರುವಂಗೆ ಏನು ಮಾಡತ್ತೇನೆ ಇದನ್ನು ಚೆಂದಂಗೆ ಹಿಟ್ಟು ಲಟ್ಟಿಸ್ಕೊಳತ್ತೇನೆ. ಸೊ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕಿ ಹಿಟ್ಟನ್ನು ಕಲಸಿಲ್ಲ ಮತ್ತು ಮಾಡುವಾಗೂ ಕೂಡ ಯಾವುದೇ ರೀತಿ ಎಣ್ಣೆನ ನಾನಿಲ್ಲಿ ಹಾಕಿಲ್ಲ. ಸೊ ಸ್ವಲ್ಪ ಅವಳಿಗೆ ತಿನ್ನಕ್ಕೆ ಈಸಿ ಆಗಲಿ ಅಂತ ಹೇಳಿದ್ರನ್ನ ಸೈಜನ್ನ ಚಿಕ್ಕದಾಗಿ ಹಿಂಗೆ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊಳತ್ತೇನೆ. ಸೊ ಇದನ್ನ ಡೈರೆಕ್ಟ್ ಹಂಚ ಮೇಲೆನೇ ಹಾಕತ್ತೇನೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಿ ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ, ಇವನ್ ತುಪ್ಪನೂ ಹಾಕಿ ಬೇಯಿಸ್ಕೊಂಡಿಲ್ಲ. ಚೆಂದಂಗೆ ಫ್ಲಫಿ ಬರ್ತಾವೆ ನೋಡಿ. ಇಲ್ಲಿ ಸೇಮ್ ಫುಲ್ಕ ಹೆಂಗಿರ್ತಾವಲ್ಲ ಹಂಗೆ ಇರ್ತಾವೆ. ಇದ್ರನ್ನೇನು ಮಾಡತ್ತೇನಪ್ಪ ಅಂದ್ರೆ ಒಂದು ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಇದಕ್ಕೆ ನಾ ಏನು ಮಾಡ್ತೇನೆ ಅಂತಂದ್ರೆ ಟೊಮ್ಯಾಟೊ ಕೆಚಪ್, ಮನ್ಯಾಗ ಮಾಡಿದ್ದ ಟೊಮ್ಯಾಟೊ ಕೆಚಪ್ ಐತಿ. ನಿಮಗೆ ಮನ್ಯಾಗನ ಟೊಮ್ಯಾಟೊ ಕೆಚಪ್ ಹೆಂಗೆ ಮಾಡೋದು ಅಂತ ಹೇಳಿ ರೆಸಿಪಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ, ಡೆಫಿನೆಟ್ಲಿ ನಾ ಅದನ್ನು ನಿಮಗೆ ತಿಳಿಸ್ತೀನಿ. ಸೊ ಎಲ್ಲದಕ್ಕೂ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕಿ ಸ್ವಲ್ಪ ಏನು ಮಾಡ್ತೇನಪ್ಪ ಅಂತಂದ್ರೆ ಚೀಸ್ ಹಾಕ್ತೇನೆ. ಬಿಕಾಸ್ ಮಕ್ಕಳಿಗೆ ಚೀಸ್ ಟೇಸ್ಟ್ ಇಷ್ಟ ಭಾಳ ಆಗ್ತೈತಿ, ಅದಕ್ಕೆ ಚೀಸ್ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ತಿಂತಾರು ಮತ್ತು ಕ್ಯಾಲ್ಶಿಯಮು ಜಾಸ್ತಿ ಇರ್ತೈತಿ ಚೀಸ್ ಒಳಗೆ. ಸೊ ಹೀಗಾಗಿ ನಾನು ಇಲ್ಲಿ ಏನು ಮಾಡತ್ತೇನೆ ಚೆಂದಂಗೆ ಅದಕ್ಕೆಲ್ಲ ಇದು ಮಾಡ್ಕೊಂಡು ಚೀಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ತೇನೆ. ನೀವಿಲ್ಲಿ ಯಾವ್ದು ಬೇಕಾದರೂ ಚೀಸ್ ತೊಗೋಬೋದು. ನಾನು ಬ್ಲಾಕ್ ಚೀಸಸ್ ತೊಗೊಂಡಿದ್ನಿ, ಅಮೂಲ್ದು ತೊಗೊಂಡಿದ್ನಿ. ಅದು ಟೇಸ್ಟ್ ಒಂದು ಸ್ವಲ್ಪ ನನ್ನ ಮಗಳಿಗೆ ಇಷ್ಟ ಆಗ್ತೈತಿ. ನೀವು ನಂದಿನಿದು ಯೂಸ್ ಮಾಡ್ಬೋದು, ಅದು ಪ್ಯೂರ್ ಇರ್ತೈತಿ. ಸೊ ಹಿಂಗೆಲ್ಲ ಕಡೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇಲ್ಲೇನು ಮಾಡ್ತೇನೆ, ಆಲ್ರೆಡಿ ನಾವು ಆಲೂಗಡ್ಡೆ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಇದ್ರ ಮೇಲೆ ನಾನಿಲ್ಲಿ ಫಿಲ್ಲಿಂಗ್ ಮಾಡತ್ತೇನೆ. ನಾನು ಆ್ಯಕ್ಚುಲಿ ಸ್ಯಾಂಡ್ವಿಚ್ ಗತೆ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡಿದ್ನಿ, ಬಟ್ ಇಲ್ಲ ನಂಗೆ ಇದೇ ಥರ ಶೇಪ್ ಬೇಕು ಅಂತ ಪರ್ಟಿಕ್ಯುಲರಾಗಿ ಹಠ ಹಿಡಿದ್ಲು. ಸೊ ಆಮೇಲೆ ಅದನ್ನ ಸೇಮ್ ಟ್ಯಾಕೋಸ್ ಗತೆ ಮಾಡಿದ್ನಿ. ಟ್ಯಾಕೋಸ್ ಗತೆ ರೆಡಿ ಮಾಡಿ ಏನಿಲ್ಲ ನಡ್ಬರ್ಕ ಅದನ್ನು ಆಲೂಗಡ್ಡೆ ಹಾಕಿ ಸೊ ಸೆಂಟ್ರೊಳಗೆ ಹಾಕಿ ಹಿಂಗೆ ಎರಡು ಕಡೆ ಮಡಿಚಿ ನಾವು ಕಡುಬೋದು ಮಾಡ್ತಿಲ್ಲ, ಸೇಮ್ ಟು ಸೇಮ್ ಹಂಗೆ ಮಾಡೋದು. ಅದ್ರ ಕಡುಬಕ್ಕೆ ಏನು ಮಾಡ್ತೇವೆ, ಫುಲ್ ಬಾಯಿ ಮುಚ್ಚಿ ಬಿಡ್ತೇವೆ, ಇದ್ರದ್ದು ಒಂದು ಸ್ವಲ್ಪ ಬಾಯಿ ಓಪನ್ ಇರಬೇಕು. ಆಮೇಲೆ ಅದಕ್ಕೆ ಕಾದಿದ್ದ ಹಂಚು ಹೆಂಗೂ ರೆಡಿ ಇತ್ತು, ಅದ್ರ ಮೇಲೆ ಉತ್ತರನ್ನ ಹಾಕಿದ್ನಿ. ಸೊ ನಾ ಇಲ್ಲೇನು ಅಕ್ಕಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು 2-3 ಡ್ರಾಪ್ ಅಷ್ಟು ತುಪ್ಪ ಹಾಕಿ ನಾಕಿಗೆ ರೆಡಿ ಮಾಡಿ ಕೊಟ್ಟೇನಿ. ನಮಗೆಲ್ಲ ತುಪ್ಪನೂ ಇಲ್ಲ ಎಣ್ಣೆ ಇಲ್ಲದೆ ಹಂಗೆ ರೆಡಿ ಮಾಡ್ಕೊತೇನೆ. ಮತ್ತು ಆಕಿಗೆ ಭಾಳ ಲೇಟ್ ಆಗತ್ತಿತ್ತು. ಫಸ್ಟ್ ಆಕಿದೆಲ್ಲ ಮುಗಿಸಿ ಬಿಡೋನು ಅಂಥೇಳಿ, ಮಮ್ಮಿ ನೀ ನನ್ನ ಡಬ್ಬಿದು ಯಾವುದೊತ್ತು ನೀ ವೀಡಿಯೋನ ಮಾಡಿಲ್ಲ ಮಾಡು ಅಂಥೇಳಿ ಹಠ ಹಿಡಿದ್ಲು. ಸೊ ಅದಕ್ಕೆ ಅದನ್ನು ಮಾಡತ್ತೇನೆ, ಅಂದರೆ ನನಗೂ ಕೊಟ್ಟು ಕಳಿಸ್ತೀನಿ ಅಂತ ಹೇಳತ್ತಿದ್ಲು. ಸೊ ಹಾಗಾಗಿ ಅಕ್ಕಿದ ಫಸ್ಟ್ ಅಕ್ಕಿಗೆ ಏನು ಮಾಡಿ ಕಳಿಸಿಲ್ಲ ಆ ಥರದನ್ನು ನಾ ಇಲ್ಲೇ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಅಕ್ಕಿಗೆ 1-2 ಡ್ರಾಪ್ಸ್ ತುಪ್ಪ ಹಾಕ್ತೇನೆ ನಾ ಆ್ಯಕ್ಚುಲಿ. ಯಾಕಂದ್ರೆ ಬಿಕಾಸ್ ಸ್ವಲ್ಪ ಅವ್ರಿಗೆ ಫ್ಯಾಟ್ ಕಂಟೆಂಟ್ ಮಕ್ಕಳಿಗೆ
ಮಕ್ಕಳಿಗೆ ಲಿಟ್ರಲಿ ನೆಸಸರಿ ಇದ್ದೇ ಇರ್ತೈತಿ. ಬಟ್ ನಾ ಇದಕ್ಕೇನಕ್ಕೆ ಕೆಚಪ್ ಗಿಚಪ್ ಅದು ಎಕ್ಸ್ಟ್ರಾ ಏನು ಡಬ್ಬಿಗೆ ಹಾಕಿ ಕಳಿಸಿಲ್ಲ. ಬಿಕಾಸ್ ಅವಳು ಇರೋದು 2.5 ಅದನ್ನೆಲ್ಲ ಹೆಂಗೆ ಎದ್ಕೊಂಡು ತಿಂತಾಳೆ, ಮೈಯೆಲ್ಲ ಗಲೀಜು ಮಾಡ್ಕೊತಾಳೆ ಅಂಥೇಳಿ ಅದನ್ನೇನು ಹಾಕಲಿಲ್ಲ. ಹಿಂಗೆ ಟ್ಯಾಕೋಸ್ ಹಾಕಿದ್ನಿ. ಭಾಳ ಯಮ್ಮಿ ಇತ್ತು ಮಮ್ಮಿ, ಭಾಳ ಇಷ್ಟಪಟ್ರೆ ನನ್ನ ಫ್ರೆಂಡ್ಸ್ ಎಲ್ಲ. ನಂಗೆ ಇದನ್ನ ಮಾಡಿಕೊಡು ಅಂಥೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊತು ನನ್ನ ಕಂದ. ನೀವು ಮಾಡಿರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಇನ್ನು ಗೋಧಿ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನನ್ನ ಪ್ರಕಾರ ಇದ್ರಾಗ ಗ್ಲುಟೆನ್ ಜಾಸ್ತಿ ಇರೋದ್ರಿಂದ ಡಯಾಬಿಟಿಕ್ ಹೋಗಿರೋರು ಬೇರೆ ಯಾರು ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಬಟ್ ಇದ್ರೊಳಗಿರುವಂಥ ಕೆಲವೊಂದು ಅಂಶಗಳಿಂದ ನಾನು ಇದನ್ನು ನಿಮ್ಗೆ ವೀಕ್ಲಿ ಒನ್ಸ್ ಅಷ್ಟೇ ಗೋಧಿನ ತಿನ್ನಿರಿ ಅಂತ ರೆಕಮೆಂಡ್ ಮಾಡ್ತೇನೆ. ಈ ಥರದ್ದು ಡೀಟೇಲ್ಡ್ ಆಗಿರುವಂಥ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊರಿ. ನಾಳೆ ಮತ್ತೊಂದು ಇಂಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.